ಹಲೋ ಎವ್ರಿವಾನ್, ವೆಲ್ಕಮ್ ಟು ರಾಗ ಲರ್ನಿಂಗ್ಸ್. ರಾಗ ಲರ್ನಿಂಗ್ಸ್ ಯೂಟ್ಯೂಬ್ ಚಾನಲ್ ಮೇನ್ ಆಗಿರೋದು ಎಜುಕೇಷನ್ ಪರ್ಪಸ್ಸಿಗೋಸ್ಕರ, ಪರ್ಟಿಕ್ಯುಲರ್ಲಿ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಈಗ ಆಸ್ಪಿರೆಂಟ್ಸು ಸ್ಟೇಟ್ ಲೆವೆಲ್ ಅಂತ ಡಿಸ್ಕ್ರಿಮಿನೇಟ್ ಮಾಡದೆ ಸೆಂಟ್ರಲಲ್ಲೂ ಕಾಂಪಿಟೇಷನ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಕರ್ನಾಟಕದಲ್ಲಿರೋ ಆಸ್ಪಿರೆಂಟ್ಸಿಗೆ ಎಲ್ಲ ಕಾನ್ಸೆಪ್ಟ್ಗಳನ್ನು ಕನ್ನಡದಲ್ಲಿ ಸುಲಭವಾಗಿ ಅರ್ಥ ಮಾಡಿಸುವಂಥ ಪ್ರಯತ್ನ ರಾಗ ಲರ್ನಿಂಗ್ಸಲ್ಲಿ. ನಾನು ಈ ಪರ್ಟಿಕ್ಯುಲರ್ ಚಾನಲ್ ಮೂಲಕ ರೀಸನಿಂಗ್, ಆಪ್ಟಿಟ್ಯೂಡ್ ಮತ್ತು ಸೈನ್ಸ್ ಕಾನ್ಸೆಪ್ಟ್ಗಳನ್ನ ಕ್ಲಿಯರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ರೀಸನಿಂಗ್ ಮತ್ತು ಆಪ್ಟಿಟ್ಯೂಡ್ನ ಈಗ ಫಸ್ಟ್ ಚೂಸ್ ಮಾಡಿದ್ದೀನಿ ಅಂತಂದರೆ, ನೀವೀಗ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ತೊಗೊಳ್ಳಿ, RRB ತೊಗೊಳ್ಳಿ, SSC ತೊಗೊಳ್ಳಿ, ಈಗ ಅಪ್ಕಮಿಂಗ್ UPSC ಎಕ್ಸಾಮ್ ಇದೆ, ಅದು ಯಾವುದೇ ತೊಗೊಂಡ್ರು ನಿಮಗೆ ಒಂದು ಪೇಪರ್ ಅಥವಾ ಒಂದು ಪಾರ್ಟ್ ಆದರೂ ನಿಮಗೆ ರೀಸನಿಂಗ್, ಆಪ್ಟಿಟ್ಯೂಡ್ ಆ ಥರ ಇರುತ್ತೆ. ಸೊ ಆ ಪೋರ್ಷನ್ನನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ 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 ಅದರಲ್ಲಿ ತರೋ ಆದರೆ ನಿಮಗೆ ಟೈಮ್ ಕನ್ಸ್ಯೂಮ್ ಆಗೋದು ಕಮ್ಮಿ ಆಗುತ್ತೆ. ಆ ಪೋರ್ಷನಲ್ಲಿ ನೀವು ತುಂಬ ಗ್ರಿಪ್ ತೊಗೊಂಡ್ರೆ ಪದೇ ಪದೇ ಅದನ್ನೇ ಓದೋದು ತಪ್ಪತ್ತೆ. ಈಗ ಯಾವುದು ನ್ಯೂ ಕಾನ್ಸೆಪ್ಟ್ ಇರುತ್ತೋ ಅದ್ರ ಮೇಲೆ ಮೋರ್ ಫೋಕಸ್ ಮಾಡ್ಬೋದು. ಅದಕ್ಕೋಸ್ಕರ ಈಗ ಕಂಪಲ್ಸರಿ ಇರೋವಂಥ ಪಾರ್ಟ್ನ ಮೇನ್ ಫೋಕಸ್ ಮಾಡಿ ಓದಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಫಸ್ಟು ರೀಸ್ನಿಂಗೇ ತೊಗೊತಾ ಇದ್ದೀನಿ. ಈ ರೀಸ್ನಿಂಗ್ನ ಪ್ರತಿಯೊಂದು ಕಾನ್ಸೆಪ್ಟ್ನು ಒಂದು ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈಗ 42 ಕಾನ್ಸೆಪ್ಟ್ ಇದೆ. ಈ 42 ಕಾನ್ಸೆಪ್ಟ್ನು 42 ಪ್ಲೇ ಲಿಸ್ಟ್ ಮಾಡಿ ಹಾಕ್ತೀನಿ. ಸೊ ಇದರಲ್ಲಿ ಫಸ್ಟು ನೀವು ಹಾಗೆ ಸ್ವಲ್ಪ ಏನು ಕಾನ್ಸೆಪ್ಟ್ ಇದೆ ಅಂತ ನೋಡಿ. ಡೈಸ್ ಇದೆ, ಕ್ಯಾಲೆಂಡರ್ಸ್ ಇದೆ, ಕ್ಲಾಕ್ ಇದೆ, ಬ್ಲಡ್ ರಿಲೇಷನ್ ಇದೆ, ಡಿಸ್ಟೆನ್ಸ್ ಆ್ಯಂಡ್ ಡೈರೆಕ್ಷನ್ ಇದೆ. ಯಾವುದು ಒಂದು ಟಾಪಿಕ್ ಕೂಡ ಮಿಸ್ ಆಗಿಲ್ಲ. ಬಿಕಾಸ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಏನೇನು ಪಾಸಿಬಿಲಿಟಿ ಇದೆ ಕಾನ್ಸೆಪ್ಟ್ನ ಅದೆಲ್ಲದು ಒಟ್ಟಿಗೆ ಗೂಡಿಸಿ ಮಾಡಿರೋಂತಹ ಒಂದು ಏನು ರೀಸನಿಂಗ್ ಕ್ಲಾಸ್ ಇದು. ಸೊ ನೀವು ಏನು ಮಾಡ್ಬೋದು ಅಂದರೆ, ಇವಾಗ ಏನು ಓದ್ತಾ ಇರ್ತೀರೋ ಈ ಪರ್ಟಿಕ್ಯುಲರ್ ಏನು ವಿಡಿಯೋಗೆ ಅಂತಲೇ ಒಂದು ಟೈಮ್ ಕೊಟ್ಟರೆ ನೀವು ಆ ಸ್ಟಡಿ ಜೊತೆ ಇದು ಒಂದು ಮಿಂಗಲ್ ಆಗೋಗ್ಬಿಡುತ್ತೆ. ಇದು ಸೇರ್ಕೊಂಡು ನಿಮಗೆ ಆದಷ್ಟು ಈಸಿ ಆಗುತ್ತೆ ಪ್ರಿಪೇರ್ ಆಗೋಕ್ಕೋಸ್ಕರ. ಸೊ ಹೇಗೆ ನೀವು ಕ್ಲಿಯರ್ ಮಾಡ್ತೀರಾ ಕಾನ್ಸೆಪ್ಟ್ನ, ಯಾವ ಥರ ಏನು ಸ್ಪೆಷಾಲಿಟಿ ಇರ್ಬೋದು ಅಂತ ಕೇಳಿದರೆ, ಈಗ ಒಂದು ಟಾಪಿಕ್ ನೋಡಿ, ಡೈಸ್ ಅಂತ ಇದೆ. ಇದರಲ್ಲಿ 2 ಟೈಪ್ಸ್ ಆಫ್ ಡೈಸ್, ಒಂದು ಸ್ಟ್ಯಾಂಡರ್ಡ್ ಇದೆ, ಒಂದು ಜನರಲ್ ಇದೆ. ಈ ಸ್ಟ್ಯಾಂಡರ್ಡ್ ಡೈಸಲ್ಲಿ ನೀವು ಯಾವುದೇ ಥರ ಪ್ರಾಬ್ಲಮ್ ಕೊಟ್ಟರು 2 ವೇಯಲ್ಲಿ ಸಾಲ್ವ್ ಮಾಡ್ಬೋದು. ಅದು ಹೇಗೆ ಅಂತ ಡೈಸ್ ಒಂದು ವಿಡಿಯೋನೇ ಬರುತ್ತೆ ನೆಕ್ಸ್ಟು ಅಪ್ಕಮಿಂಗ್ ವಿಡಿಯೋ, ಅದರಲ್ಲಿ ಫುಲ್ ಕ್ಲಿಯರ್ ಆಗಿ ನಿಮಗೆ ಗೊತ್ತಾಗುತ್ತೆ. ಜನರಲ್ ಅಥವಾ ನಾನ್ ಸ್ಟ್ಯಾಂಡರ್ಡ್ ಡೈಸ್ ಬಂದರೆ 3 ವೇಸಲ್ಲಿ ಯಾವುದೇ ಕಾನ್ಸೆಪ್ಟ್ನು ಕ್ಲಿಯರ್ ಮಾಡ್ಬೋದು. ಅದಕ್ಕೆ 1-3 ಟ್ರಿಕ್ಸ್ ಇದೆ. ಅದು ಹೇಗೆ ಅಂತ ನೀವು ಆ ವಿಡಿಯೋದಲ್ಲಿ ನೋಡ್ಬೋದು. ವಿತ್ ಈಚ್ ವೇಗೆ 1 ಅಥವಾ 2 ಎಕ್ಸಾಂಪಲ್ ಕೊಟ್ಟು ಕಾನ್ಸೆಪ್ಟ್ನ ಕ್ಲಿಯರ್ ಮಾಡೋವಂಥದ್ದು. ನೆಕ್ಸ್ಟ್ ಇದಲ್ಲದೆ ಇಷ್ಟು ಕಾನ್ಸೆಪ್ಟ್ ಕ್ಲಿಯರ್ ಮಾಡಿದ್ರೆ ಸಾಕಾ? ಇಲ್ಲ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನೇ ನಾನು ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡಾಕ್ತೀನಿ. ಬಿಕಾಸ್ ಇದ್ರ ಜೊತೆಗೆ ನಿಮಗೆ ಅದನ್ನು ಹಾಕ್ಬಿಟ್ರೆ ಗೊತ್ತಾಗಲ್ಲ. ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆದ ತಕ್ಷಣ ಪ್ಲೇ ಲಿಸ್ಟಲ್ಲಿ ನೀವು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಕೊತ ಹೋದರೆ ನೆಕ್ಸ್ಟ್ ಕಾನ್ಸೆಪ್ಟ್ ಕ್ಲಿಯರ್ ಆಗೋಕ್ಕೆ ಈಸಿ ಆಗಲ್ಲ. ಸೊ ಕಾನ್ಸೆಪ್ಟ್ ಕ್ಲಿಯರ್ದು ವೀಡಿಯೋಸೇ ಒಂದು ಪ್ಲೇ ಲಿಸ್ಟು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದೇ ಒಂದು ಪ್ಲೇ ಲಿಸ್ಟ್ ಮಾಡಿ ಸಪ್ರೇಟಾಗಿ ಹಾಕ್ತೀನಿ. ಆ್ಯಂಡ್ ಶಾರ್ಟ್ಕಟ್ ಆ್ಯಂಡ್ ಟ್ರಿಕ್ಸ್ ಇರುತ್ತಲ್ಲ, ಅದನ್ನೆಲ್ಲ ಒಂದೊಂದು ಬಿಟ್ ಥರ ರೀಲ್ಸ್ ಮಾಡಿ ಹಾಕ್ತಾ ಇರ್ತೀನಿ ಇದೇ ಯೂಟ್ಯೂಬ್ ಚಾನಲಲ್ಲಿನೇ. ಈ ರೀಸನಿಂಗ್ ಫುಲ್ ಕಂಪ್ಲೀಟ್ ಆದಮೇಲೆ ಆಪ್ಟಿಟ್ಯೂಡ್ ಸ್ಟಾರ್ಟ್ ಮಾಡ್ತೀನಿ. ಅದಾದಮೇಲೆ ಸೈನ್ಸ್ ಟಾಪಿಕ್ಸ್ನ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ರೀಸನಿಂಗ್ ಯಾಕೆ ಅಷ್ಟು ಇಂಪಾರ್ಟೆಂಟ್ ಅಂದರೆ, ಈಗ ನೋಡಿ ಅಪ್ಕಮಿಂಗ್ ಎಕ್ಸಾಮ್ಸ್ UPSC ಇದೆ, RRB ಇದೆ, NTPC ಇದೆ, SSC CGL ಇದೆ, ಬ್ಯಾಂಕಿಂಗಲ್ಲಿ IBPS, SBI, PO ಅಪ್ಕಮಿಂಗ್ ಎಕ್ಸಾಮ್ಸ್ಗಳಿದ್ದಾವೆ. CGL ಟು ಬಿ ನೋಟಿಫೈಡ್, ಸೂನ್ ನೋಟಿಫೈ ಆಗುತ್ತೆ, March 31 ಅನಿಸುತ್ತೆ. ನೋಡಿ, ಇಷ್ಟೆಲ್ಲ ಎಕ್ಸಾಮ್ಸ್ಗಳು ಇರೋದ್ರಿಂದ ನೀವು ರೀಸನಿಂಗ್ ಮತ್ತು ಆಪ್ಟಿಟ್ಯೂಡ್ನ ಥರೋ ಆಗೋದು ತುಂಬ ಇಂಪಾರ್ಟೆಂಟ್ ಇದೆ. ರೀಸನಿಂಗು ತುಂಬ ಜನ ಕಷ್ಟ ಅನ್ಕೋಬೋದು, ಬಿಕಾಸ್ ಅವರಿಗೆ ಬೇಸಿಕ್ ಕಾನ್ಸೆಪ್ಟ್ ಅರ್ಥ ಆಗಿರಲ್ಲ. ಅರ್ಥ ಆಗದೆ ಅವರಿಗೆ ಅಪ್ಲೈ ಮಾಡೋದು ಗೊತ್ತಾಗ್ತಿರಲ್ಲ, ಅದರಿಂದ ತುಂಬ ಟೈಮ್ ಕನ್ಸ್ಯೂಮ್ ಆಗ್ತಿರುತ್ತೆ. ಸೊ ಕಾನ್ಸೆಪ್ಟ್ನ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ, ಅವಾಗ ನಿಮಗೆ ಯಾವುದೇ ಪ್ರಾಬ್ಲಮ್ ಕೊಟ್ಟರು ಅದನ್ನು ಅಪ್ಲೈ ಮಾಡಿ ಸಾಲ್ವ್ ಮಾಡುವಂಥ ಕೆಪಾಸಿಟಿ ಬರುತ್ತೆ. Thank you for watching. Thank you for supporting me. Keep watching and keep supporting me. Thank you.